ಓಂ ಶ್ರೀ ಸತ್ ಉಪಾಸ್ಯೆ ನಮಃ. ಗಂ ಗಂ ಗಣನಾನ್ವಾ ಗಣಪತಿಗಂ ಹವಾಮಹೇ ಕವಿಂ ಕವೀನಾಮುಪವಶ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಾಣಂ ಬ್ರಹ್ಮಣಸ್ಪದಃ ಆನಃ ಶೃಣ್ವನ್ನಾದಿಭಿಸ್ಸೇದ ಸಾದನಂ. ಶ್ರೀಮಾತಾ ಶ್ರೀಮಹಾರಾಜ್ಞಿ ಶ್ರೀಮತ್ಸಿಂಹಾಸನೇಶ್ವರೆ ಚಿದಗ್ನೇಕುಂಡ ಸಂಭೂತಾ ದೇವಕಾರ್ಯ ಸಮದ್ಯದ ಶ್ರೀಲಲಿತ ತ್ರಿವರ ಸುಂದರಿ ದೇವತಾಭ್ಯ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ. ಕಳೆದ ಬಾರಿ ನವರಾತ್ರಿ ಅನುಷ್ಠಾನ ಇದ್ದಿದ್ದರಿಂದ ವಾರ ಭವಿಷ್ಯವನ್ನು ಹಾಕೋದಕ್ಕೆ ಆಗಲಿಲ್ಲ. ಈ ವಾರ ಭವಿಷ್ಯವನ್ನು 5-10-2025 11-10-2025 ವಾರ ಭವಿಷ್ಯ. ಈ ವಾರದಲ್ಲಿ ದಿನ ವಿಶೇಷಗಳು ಬಹಳಷ್ಟಿದೆ. 6-10-2025 ಸೋಮವಾರ ಶ್ರೀ ಚಾಮುಂಡೇಶ್ವರಿ ರಥೋತ್ಸವ ಇರ್ತಕ್ಕಂಥದ್ದು. 7-10-2025 ಮಂಗಳವಾರ ಶ್ರೀ ಸತ್ಯನಾರಾಯಣ ಪೂಜೆ ಇರುವಂಥದ್ದು. ಶೀಗಿ ಹುಣ್ಣಿಮೆ ಅಂತಕ್ಕಂಥದ್ದು ಕೂಡ ಕರೀತಕ್ಕಂಥದ್ದು. 9-10-2025 ಗುರುವಾರ ಆಸನಾಂಬಾ ದರ್ಶನ. ನಿಮಗೆ ಗೊತ್ತಿರ್ಬೋದು, ವರ್ಷಕ್ಕೊಂದು ಬಾರಿ ದರ್ಶನವನ್ನು ಕೊಡ್ತಕ್ಕಂಥದ್ದು. ಹೋಗಿ ದರ್ಶನ ಮಾಡುವಂಥವ್ರು ಮಾಡಿ. ಇನ್ನು 9-10-2025 ಗುರುವಾರ ಕನ್ಯಾ ರಾಶಿಗೆ ಶುಕ್ರ ಪ್ರವೇಶ, ಅಂದರೆ ನೀಚನಾಗಿ ಶುಕ್ರ ಪ್ರವೇಶವನ್ನು ತೆಗೆದುಕೊಳ್ತಾ ಇರುವಂಥದ್ದು. ನೀಚನಾದ್ರೂ ಕೂಡ ಅಲ್ಲಿ ಒಂದು ಪರಿವರ್ತನಾ ಸ್ಥಿತಿ ಇರುತ್ತೆ. ಹಾಗಾಗಿ ನೀಚಭಂಗ ಆಗೋದಕ್ಕೆ ದಾರಿ ಇದೆ, ಚಿಂತೆ ಮಾಡುವಂಥದ್ದೇನಿಲ್ಲ. ಇನ್ನು 10-10-2025 ಶುಕ್ರವಾರ ಸಂಕಷ್ಟಾರ ಚತುರ್ಥಿ ಇರ್ತಕ್ಕಂಥದ್ದು. ಚಂದ್ರೋದಯ ಬಂದು ರಾತ್ರಿ 8:55 ಇರುವಂಥದ್ದನ್ನು ನೀವು ನೋಡುವಂಥದ್ದು. ಇದು ಈ ವಾರದಲ್ಲಿರ್ತಕ್ಕಂಥ ಒಂದು ದಿನ ವಿಶೇಷಗಳು. ಇನ್ನು ಗ್ರಹಗತಿಗಳ ಸ್ಥಿತಿಗತಿಗಳನ್ನು ನೋಡಿದಾಗ ಮಿಥುನ ರಾಶಿನಲ್ಲಿ ಗುರು ಇರ್ತಕ್ಕಂಥದ್ದು. ಆಮೇಲೆ ಸಾಮಾನ್ಯಕ್ಕೆ ಕಟಕ ರಾಶಿಗೆ ಪ್ರವೇಶ ಅಂತ ಇದ್ಕೊಳ್ತಾ ಆಲ್ಮೋಸ್ಟ್ ಕಟಕ ರಾಶಿ ಫಲವನ್ನು ಈಗಾಗಲೇ ಅವನು ಗುರು ಕೊಡ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಕಟಕ ರಾಶಿ ಫಲವನ್ನೇ ತೆಗೆದುಕೊಳ್ಬೇಕಾಗತ್ತೆ, ಯಾಕಂದರೆ ಸಂಧಿನಲ್ಲಿದ್ದಾನೆ. ಇನ್ನು ಕೇತು ಬಂದು ಸಿಂಹರಾಶಿನಲ್ಲಿ ಇದ್ದಾನೆ. ಶುಕ್ರ ಸಿಂಹರಾಶಿನಲ್ಲಿ ವಾರ ಆರಂಭ ಇದ್ರೂ ಕೂಡ ತದನಂತರ ಕನ್ಯಾ ರಾಶಿಗೆ ಪ್ರವೇಶವನ್ನು ತೆಗೆದುಕೊಳ್ತಾನೆ. ಕನ್ಯಾ ರಾಶಿನಲ್ಲಿ ರವಿ ಇರ್ತಕ್ಕಂಥದ್ದು. ತುಲಾ ರಾಶಿನಲ್ಲಿ ಬುಧ ಮತ್ತು ಕುಜ ಇರ್ತಕ್ಕಂಥದ್ದು. ಇನ್ನು ಕುಂಭರಾಶಿನಲ್ಲಿ ರಾಹು, ಮೀನರಾಶಿನಲ್ಲಿ ಶನಿ, ವಕ್ರ ಶನಿ ಇರ್ತಕ್ಕಂಥದ್ದು. ಈ ಚಂದ್ರ ಬಂದು ಕುಂಭ, ಮೀನ, ಮೇಷರಾಶಿನ ಸಂಚಾರವನ್ನು ಮಾಡ್ತಾನೆ ಈ ವಾರದಲ್ಲಿ. ಇಷ್ಟು 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಪರಿಣಾಮವನ್ನು ನೋಡಬಹುದು. ಮೇಷರಾಶಿನವ್ರಿಗೆ ಈ ವಾರ ಲಕ್ಕಿ ಡೇ ಅಂತಲೇ ಹೇಳಬೇಕಾಗತ್ತೆ. ಯಾಕೆಂದರೆ ರಾಷ್ಟ್ರಾಧಿಪತಿಯಾದಂಥವನು ಸ್ವಲ್ಪ ಬಲವಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಶತ್ರು ಕ್ಷೇತ್ರದಲ್ಲಿದ್ದರೂ ಕೂಡ ಲಾಭದಲ್ಲಿರ್ತಕ್ಕಂಥ ರಾಹು ಪ್ರಭಾವಕ್ಕೊಳಗಾಗಿರೋದ್ರಿಂದ ಕೆಲವೊಂದು ಗೊಂದಲ, ಹಠ, ಕೋಪ, ತಾಪ ಮತ್ತು ಇರಸ ಮುರಸಾಗ್ತಕ್ಕಂಥದ್ದು, ಒಂದು ರೀತಿ ನೆಗೆಟಿವ್ ಥಾಟ್ಸ್ಗಳು ವಿಪರೀತವಾಗಿ ಬರ್ತಕ್ಕಂಥದ್ದು, ಅಥವಾ ಮಾಟ ಮಂತ್ರ ಅನ್ನೋ ಈ ರೀತಿಯಲ್ಲಿ ಒಂದು ನೆಗೆಟಿವ್ ಥಾಟ್ಸ್ಗಳು ಬಂದ್ರೂ ಕೂಡ ಕಾರ್ಯ ಚಟುವಟಿಕೆಗಳು ಅಂತಕ್ಕಂಥವು ಸ್ವಲ್ಪ ಚೆನ್ನಾಗಿ ಆಗೋದಕ್ಕೆ ದಾರಿ ಆಗ್ತದೆ. ಆರ್ಥಿಕವಾದಂಥ ಸ್ಥಿತಿ ಮತ್ತು ಲಾಭವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳು ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಹೂಡಿಕೆಯನ್ನು ಮಾಡುವಂಥವ್ರಿಗೆ ತುಂಬ ಅದ್ಭುತವಾದಂಥ ಕಾಲಾವಕಾಶಗಳು. ಭೂಮಿ, ಆಸ್ತಿ, ವಾಹನ ಖರೀದಿ ಮಾಡುವಂಥವ್ರಿಗೂ ಕೂಡ ಉತ್ತಮವಾದಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರ್ತದೆ. ಕೌಟುಂಬಿಕವಾಗಿ ಪ್ರೀತಿ ವಿಶ್ವಾಸಗಳಿದ್ದರೂ ಕೂಡ ಮಾತಿನಿಂದ ಶತ್ರುತ್ವಗಳು ಜಾಸ್ತಿ ಆಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯನ್ನು ಕಾಣ್ತದೆ. ವಿದ್ಯಾಭ್ಯಾಸದ ಅನುಕೂಲಗಳಿರ್ತಕ್ಕಂಥದ್ದು, ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆಯೂ ಕೂಡ ಅನುಕೂಲದ ಒಂದು ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳಿದ್ರೆ, ದೈವ ಕಾರ್ಯ ಮತ್ತು ಧರ್ಮ ಕಾರ್ಯಗಳನ್ನು ಮಾಡಿದಂಥ ಒಂದು ಫಲಾಫಲಗಳು, ಪೂರ್ವಾರ್ಜಿತವಾದಂಥ ಪುಣ್ಯಫಲಗಳು ಸಿಗುವಂಥ ಸ್ಥಿತಿಯೂ ಕೂಡ ಈ ವಾರದಲ್ಲಿ ನೀವೆಲ್ಲರೂ ಕೂಡ ನೋಡುವಂಥದ್ದು ಉಂಟು ಅಂತ ಹೇಳ್ತದೆ. ಶುಭ ಕಾರ್ಯ ಸಂಬಂಧಪಟ್ಟಂಥ ರೀತಿಯಲ್ಲಿ ಅಷ್ಟೊಂದು ಅನುಕೂಲದ ಒಂದು ಸ್ಥಿತಿಗತಿಗಳು ಇಲ್ಲ ಅನ್ನೋ ರೀತಿಯಾದಂಥ ಒಂದು ವಾತಾವರಣಗಳು ಉಂಟು. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಅನುಕೂಲ. ಪತ್ರ ವ್ಯವಹಾರ, ರಿಜಿಸ್ಟ್ರೇಷನ್ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಉಂಟು. ಶುಕ್ರ ಮಾತ್ರ ನಿಮಗೆ ಸ್ವಲ್ಪ ಬಲಹೀನನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಅಲ್ಲಿ ನಿಮಗೆ ಕೌಟುಂಬಿಕವಾದಂಥ ಸ್ಥಿತಿ ಮತ್ತು ಸಾಂಸಾರಿಕವಾದಂಥ ಸ್ಥಿತಿ, ಪಾಲುದಾರಿಕೆ ಸ್ಥಿತಿ ಸ್ವಲ್ಪ ಮೈನಸ್ ಇದೆ. ಮಿಕ್ಕಂಥದ್ದೆಲ್ಲವೂ ಕೂಡ ಅನುಕೂಲದ ಸ್ಥಿತಿನಲ್ಲಿದೆ. ಹಾಗಾಗಿ ಏನು ಮಾಡಬೇಕಾಗತ್ತೆ, ನಿಮಗೆ ಬಲ ಸಿಗಬೇಕು ಅಂತಂದರೆ ನಿಮ್ಮ ಕುಲದೇವತೆಗೆ ತುಪ್ಪದ ದೀಪವನ್ನು ಹಚ್ಚಿ ನಿಮ್ಮ ಕುಲದೇವತ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ ಒಳ್ಳೆಯ ಫಲವನ್ನು ನೀವು ನೋಡಬಹುದು. ಇನ್ನು ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ರಾಷ್ಟ್ರಾಧಿಪತಿಯಾದಂಥವನು ಪಾಪಕರ್ತರಿ ಯೋಗ,
ಅದರಲ್ಲೂ ಕೂಡ ನೀಚ ಪ್ರಭಾವಕ್ಕೊಳಗಾಗಿರ್ತಕ್ಕಂಥದ್ದು. ಹಾಗಾಗಿ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರವನ್ನು ಮಾಡುವಂಥವ್ರಿಗೆ ಅಷ್ಟೊಂದು ಅನುಕೂಲವಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಗುರುಬಲ ಇತ್ತು, ಇಲ್ಲಿವರೆಗೆ ಗುರುಬಲವೂ ಕೂಡ ಹೋಗ್ತಾ ಇದೆ. ಹಾಗಾಗಿ ಗುರುಬಲವೂ ಕೂಡ ಇಲ್ಲದೆ ಇರೋದ್ರಿಂದ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗೋದಿಲ್ಲ. ಎಲ್ಲವೂ ಕೂಡ ನಿಂತ ನೀರಾಗ್ತದೆ. 6 ಕೇರಲ್ಲ 3 ಕಿಳಿಲಾನ ಯಥಾವತ್ ಸ್ಥಿತಿಯನ್ನು ನೋಡುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುವಂಥದ್ದುಂಟು. ಕೌಟುಂಬಿಕವಾಗಿ ಶತ್ರುತ್ವ, ಸಾಲ ಮಾಡ್ತಕ್ಕಂಥ ಪರಿಸ್ಥಿತಿಗಳು ಬರಬಹುದು, ಅಥವಾ ಸಾಲದ ಒತ್ತಡವನ್ನು ಅನುಭವಿಸ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಮತ್ತು ಪ್ರಯಾಣದ ವಿಚಾರ ಸಂಬಂಧಪಟ್ಟಂತೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು ಅಂತಕ್ಕಂಥ ರೀತಿಯಲ್ಲಿ ಇದೆ. ವಿದ್ಯಾಭ್ಯಾಸ ತೊಡಕಿನಿಂದ ಕೂಡಿರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಆರೋಗ್ಯ ಸಂಬಂಧಪಟ್ಟಂತೆ ಪಿತ್ತದೋಷ, ಮಾನಸಿಕವಾದಂಥ ಅಸಮತೋಲನ ಅಂತಕ್ಕಂಥದ್ದು, ಸ್ವಲ್ಪ ಬೆನ್ನು ಮೂಳೆಗೆ ಸಂಬಂಧಪಟ್ಟಂತೆ ಕಣ್ಣು ಹುರಿ ಅಥವಾ ಕಣ್ಣಿಗೆ ಸಂಬಂಧಪಟ್ಟಂತೆ ತಲೆನೋವು, ಮೈಗ್ರೇನ್ ಪ್ರಾಬ್ಲಮ್ಮು, ಇವಿರ್ತಕ್ಕಂಥವು ಈ ಆರೋಗ್ಯದ ವ್ಯತ್ಯಾಸ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಸಮಸ್ಯೆಗಳು ಕಾಡಬಹುದು ಅಂತಕ್ಕಂಥ ರೀತಿಯಲ್ಲಿರುತ್ತೆ. ದಾಂಪತ್ಯದಲ್ಲಿ ಸ್ವಲ್ಪ ಶತ್ರುತ್ವ, ಅಸಮಾಧಾನ, ಮತ್ತು ಅಲ್ಲೇನೋ ಒಂಥರ ಇರುಸುಮರುಸನ ಎದುರಿಸ್ತಕ್ಕಂಥ ಸಾಧ್ಯತೆಗಳು. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಅಸಮಾಧಾನ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡಬಹುದು. ಇಲ್ಲಿ ಮೈನಸ್ ಆದರೆ ಉದ್ಯೋಗದಲ್ಲಿರ್ತಕ್ಕಂಥವ್ರು ಉನ್ನತ ಬಡ್ತಿಗೆ ಸಂಬಂಧಪಟ್ಟಂತೆ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅಂದರೆ ಒಂದು ಪ್ಲಸ್ ಪಾಯಿಂಟ್ ಆಗೋದಕ್ಕೆ ದಾರಿ ಆಗ್ತದೆ. ಅಥವಾ ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ಪ್ರಯತ್ನ ಮಾಡ್ತಾ ಇದ್ರಿ, ಸ್ಥಳ ಬದಲಾವಣೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ರಿ ಅಂದರೆ ಅನುಕೂಲದ ಒಂದು ಸ್ಥಿತಿಯನ್ನು ನೋಡಬಹುದು. ದುಸ್ವಪ್ನಗಳ ಕಾಡಾಟ ಅನ್ನೋ ರೀತಿಯಾದಂಥ ಸ್ಥಿತಿ, ಬಂಧುಗಳಿಂದ ಅಸಮಾಧಾನ ಅನ್ನೋ ರೀತಿಯಾದಂಥ ವಾತಾವರಣವನ್ನು ನೀವು ವೃಷಭ ರಾಶಿನವ್ರು ನೋಡ್ತಕ್ಕಂಥದ್ದು. ಪರಿಹಾರ ಏನು ಮಾಡ್ಕೊಳ್ಬೇಕಾಗತ್ತೆ? ರಾಶ್ಯಾಧಿಪತಿ ಬಲ ಇಲ್ಲ, ಹಾಗಾಗಿ ನಿಮಗೆ ಬಲ ಬೇಕು ಅಂತಂದರೆ ಶಿವನ ಆರಾಧನೆ ಮಾಡ್ತಕ್ಕಂಥದ್ದು, ಶಿವಪಂಚಾಕ್ಷರ ಸದಾಕಾಲ ಸ್ಮರಣೆ ಮಾಡ್ತಕ್ಕಂಥ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ ವೃಷಭ ರಾಶಿನವ್ರಿಗೆ. ಇನ್ನು ಮಿಥುನ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ಮಿಥುನ ರಾಶಿನವ್ರಿಗೆ ಅನಾರೋಗ್ಯ ಅನ್ನೋ ರೀತಿಯಲ್ಲಿ ಗಾಬರಿಗಳು, ಆತಂಕಗಳು ಅಂತಕ್ಕಂಥದ್ದು ನಿಮಗೆ ನೀವೇ ಉತ್ಪತ್ತಿ ಮಾಡಿಕೊಳ್ತಕ್ಕಂಥ ಸ್ಥಿತಿ ಬರಬಹುದು. ಬಟ್ ಇಲ್ಲ, ಆ ರೀತಿಯಲ್ಲಿ ನೀವು ಗಾಬರಿ ಬೀಳುವಂಥ ಅವಶ್ಯಕತೆ ಏನಿಲ್ಲ. ಆರೋಗ್ಯದ ಸುಧಾರಣೆ ಆಗುವಂಥ ಲಕ್ಷಣಗಳಿದೆ. ಅಥವಾ ಅನಾರೋಗ್ಯ ಪೀಡಿತರಾದಂಥವರು ಕೂಡ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಆರ್ಥಿಕವಾದಂಥ ಸುಧಾರಣೆಯನ್ನು ಕಾಣ್ತಕ್ಕಂಥದ್ದು, ಉದ್ಯೋಗ ವ್ಯಾಪಾರ ವ್ಯವಹಾರಗಳಲ್ಲಿ ಸ್ವಲ್ಪ ಚೇತರಿಕೆಯನ್ನು ಕಾಣ್ತಕ್ಕಂಥದ್ದು, ಮತ್ತು ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಯೂ ಕೂಡ ನಿರ್ಮಾಣವಾಗಿ ಬರ್ತದೆ. ಹೊಸ ಅವಕಾಶಗಳು ಅಂತಕ್ಕಂಥದ್ದು ಹುಡುಕಿಕೊಂಡು ಬರುವಂಥ ಸಂದರ್ಭಗಳೆಲ್ಲವೂ ಕೂಡ ಇರುತ್ತೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಆಕಸ್ಮಿಕ ಯಾವುದೋ ಒಂದು ಉತ್ತಮವಾದಂಥ ಅವಕಾಶಗಳು ಪ್ರಾಪ್ತಿಯ ಯೋಗ ಫಲಗಳಿದೆ. ಮಿಥುನ ರಾಶಿನವರಿಗೆ ಮೈನಸ್ ಅಂತಂದರೆ ನೀವು ಮಾಡುವಂಥದ್ದೆಲ್ಲವೂ ಕೂಡ ಸಕ್ಸಸ್ಸೇ, ಆದರೆ ಮಕ್ಕಳಿಂದ ಸ್ವಲ್ಪ ನೋವುಗಳನ್ನು ಅಥವಾ ಮಕ್ಕಳ ಜೀವನದ ವಿಚಾರ ಸಂಬಂಧಪಟ್ಟಂತೆ ಸ್ವಲ್ಪ ತೃಪ್ತಿಕರವಾದಂಥ ವಾತಾವರಣ ನಿರ್ಮಾಣ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ. ಮತ್ತು ನಿದ್ರೆ ಸರಿಯಾಗಿ ಮಾಡೋದಕ್ಕಾಗೋದಿಲ್ಲ, ಅಥವಾ ನಿದ್ರೆ ಮಾಡೋದಕ್ಕೆ ಏನೋ ಒಂದು ಅಡ್ಡಿ ಆತಂಕಗಳು ಬರ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರುವಂಥದ್ದನ್ನು ಸ್ಪಷ್ಟವಾಗಿ ತೋರಿಸುತ್ತೆ. ವ್ಯಾಜ್ಯಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಸ್ಥಿತಿ, ಕೋರ್ಟ್ ಕೇಸ್ಗಳೇನಾದರೂ ಇದ್ದಂಥ ಪಕ್ಷದಲ್ಲಿ ಅಲ್ಲಿ ಸ್ವಲ್ಪ ಸಕ್ಸಸ್ ಆಗುವಂಥ ಯೋಗ ಫಲಗಳನ್ನೆಲ್ಲವನ್ನೂ ಕೂಡ ಪಡೆದುಕೊಂಡು ಬಂದಿರ್ತೀರಿ. ಸ್ನೇಹಿತರಿಂದ ಸ್ವಲ್ಪ ಅನುಕೂಲ, ಆರ್ಥಿಕವಾದಂಥ ಸ್ಥಿತಿಗತಿಗಳಲ್ಲಿ ಸ್ವಲ್ಪ ಅನುಕೂಲವಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಈ ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಒಂದು ಪ್ಲಸ್ ಪಾಯಿಂಟೇ ಜಾಸ್ತಿ ಇದೆ ಮಿಥುನ ರಾಶಿನವ್ರಿಗೆ. ಒಳ್ಳೆಯದಾಗುತ್ತೆ, ಪಡ್ಕೊಳ್ಳಿ, ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ, ಅನುಕೂಲವಾಗುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಇರುವಂಥ ಸಣ್ಣ ಪುಟ್ಟದಾದಂಥ ದೋಷಗಳು ಹೋಗಬೇಕು ಅಂದರೆ ದುರ್ಗಾದೇವಿ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಕಡಗರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವಾರ ಆರಂಭ ಸ್ವಲ್ಪ ನಿಮಗೆ ನಿಧಾನ ಇರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥದ್ದು, ಸ್ವಲ್ಪ ಏಳಿಗೆಯನ್ನು ಕಾಣ್ತಕ್ಕಂಥದ್ದು, ಸ್ವಲ್ಪ ಸಕ್ಸಸ್ ನೋಡೋದಕ್ಕೆ ದಾರಿ ಆಗ್ತಕ್ಕಂಥದ್ದು ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಗುರುವಿನ ಪ್ರವೇಶ ನಿಮಗೆ ಪ್ರಭಾವವನ್ನು ಬೀರ್ತಕ್ಕಂಥದ್ದಾಗಿರೋದ್ರಿಂದ ಯಾವುದೇ ಕೆಲಸ ಕಾರ್ಯಗಳ ಆದ್ರೂ ಕೂಡ ಸುಸೂತ್ರವಾಗಿದ್ರೂ ಕೂಡ ಒತ್ತಡದಿಂದ ಮುಕ್ತರಾಗ್ತಕ್ಕಂಥ ಅವಕಾಶಗಳು ಇಲ್ಲ. ಸದಾ ಏನಾದರೂ ಒಂದು ಒತ್ತಡಗಳು ಅಥವಾ ಅಸಮಾಧಾನವೋ ಅಥವಾ ಯಾರಿಂದಲೋ ಏನೋ ಪ್ರೆಷರ್ ಬರ್ತಕ್ಕಂಥದ್ದು, ಏನೋ ಒಂದು ಆಗುವಂಥ ಸಾಧ್ಯತೆಗಳಿರುತ್ತೆ. ಗೊತ್ತಿಲ್ಲ, ತನಗೆ ತಾನೇ ಉತ್ಪತ್ತಿ ಮಾಡಿಕೊಳ್ತಕ್ಕಂಥದ್ದು ಅಂತ ರೀತಿಯಲ್ಲೋ ಏನೋ ಒಂದು ಕಲ್ಮಶಯುತವಾದಂಥ ಸ್ಥಿತಿಯನ್ನು ನಿಮ್ಮೊಳಗಡೆ ನೋಡುವಂಥ ಸಾಧ್ಯತೆಗಳು ಇರುತ್ತೆ ಅಂತಕ್ಕಂಥ ಸ್ಥಿತಿ ಉಂಟು. ಏನೋ ಬೇಕು, ತುಂಬ ಓವರ್ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ, ಆ ಓವರ್ ಎಕ್ಸ್ಪೆಕ್ಟೇಷನ್ ನಿಮ್ಮನ್ನೆಲ್ಲೋ ಸಣ್ಣದಾಗಿ ಕುಗ್ಗಿಸುವಂಥ ಸ್ಥಿತಿ ಇರುತ್ತೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಮು, ಲಿವರ್ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರು, ಮತ್ತು ಈ ಪಿತ್ತ ಕೋಶಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆ ಇರ್ತಕ್ಕಂಥವ್ರು, ಸ್ವಲ್ಪ ಮೈಕೈ ನೋವು ಬರುವಂಥದ್ದು,
ಥೈರಾಯ್ಡ್ ಪ್ರಾಬ್ಲಮ್ಮು, ಶುಗರ್ ವ್ಯತ್ಯಾಸ, ಇವರು ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗೃತೆಯಿಂದ ಇರಬೇಕಾಗತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ವಾರ ಅಂತ್ಯ ಒಂಚೂರು ಪರವಾಗಿರಲ್ಲ, ವಾರ ಮಧ್ಯಭಾಗದವರೆಗೆ ಸ್ವಲ್ಪ ಎಡರು ತೊಡರಿನಿಂದಲೇ ಇರ್ತದೆ. ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ಥಿರಾಸ್ತಿ ವ್ಯವಹಾರಗಳು ಚೆನ್ನಾಗಿ ಆಗೋದಿಲ್ಲ, ಮತ್ತು ಸ್ನೇಹಿತರಿಂದ ಉಪಕಾರಗಳು ಸಿಗೋದಿಲ್ಲ, ನಿರೀಕ್ಷೆ ಅಂತಕ್ಕಂಥದ್ದು ಹುಸಿಯಾಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣುತ್ತದೆ. ಪ್ರೀತಿ ಪ್ರೇಮ ಭಾವನೆಗಳಿಗೆ ಪೆಟ್ಟು ಅಥವಾ ಮೋಸಕ್ಕೆ ಒಳಗಾಗ್ತಕ್ಕಂಥದ್ದು, ಭಾವನಾತ್ಮಕವಾದಂಥ ಒತ್ತಡಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳ್ತದೆ. ಗುರು ಬೇರೆ ಲಗ್ನಕ್ಕೆ ಪ್ರವೇಶ ಅಥವಾ ರಾಶಿಗೆ ಪ್ರವೇಶ ಅಂತ ಅವನೊಂದು ಅಷ್ಟು ಡ್ಯಾಮೇಜ್ ಮಾಡ್ತಾನೆ. ಭಾಗ್ಯದಲ್ಲಿ ಕುಳಿತಿರ್ತಕ್ಕಂಥ ವಕ್ರಶನಿ ಅಂತಕ್ಕಂಥದ್ದು ಬಂದಂಥ ಅವಕಾಶವನ್ನು ಕಿತ್ಕೊಳ್ತಾನೆ. ಅಷ್ಟಮ ರಾಹು ಅಂತಕ್ಕಂಥ ನಿಮ್ಮನ್ನು ಮೈನಸ್ ಮಾಡ್ತಾನೆ. ಈ ರೀತಿಯಲ್ಲಿ ಶುಕ್ರ ಬೇರೆ ಬಲ ಇಲ್ಲ, ರವಿ ಬಲ ಇದ್ರೂ ಕೂಡ ಚಂದ್ರನ ಪ್ರಭಾವಕ್ಕೊಳಗಾಗಿರೋದ್ರಿಂದ ಅವನು ಕೂಡ ವಾರಾಂತ್ಯದಲ್ಲಿ ಫಲ ಕೊಡುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಆದರೆ ಒಂದು ಅದೃಷ್ಟ ಏನಂದರೆ ಕುಜನ ಬಲ ಅಂತಕ್ಕಂಥದ್ದು ನಿಮಗೆ ಸ್ವಲ್ಪ ವರದಾನವಾಗಿದೆ. ಏನೇ ಆಪತ್ತುಗಳು ಅಥವಾ ಸಮಸ್ಯೆಗಳು ಬಂದರೂ ಕೂಡ ನಿಮ್ಮ ಗೌರವಕ್ಕೆ ಧಕ್ಕೆ ಆಗದಂಥ ರೀತಿಯಲ್ಲಿ ರಕ್ಷಣಾತ್ಮಕವಾದಂಥ ವ್ಯವಸ್ಥೆಯನ್ನು ನೋಡಬಹುದು. ನಿಮಗೇನಾದ್ರೂ ಗೌರವಕ್ಕೆ ಧಕ್ಕೆ ಆಗೋದಾಯಿತು ಅಂತಂದರೆ ಆಗುವಂಥದ್ದೇ ನಿಮ್ಮ ಮಕ್ಕಳಿಂದಲೇ ಆಗುತ್ತೆ ಕಟಕ ರಾಶಿಯವರಿಗೆ ಈ ವಾರ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಯಾವ ಗ್ರಹಗಳು ಅಷ್ಟು ಪರಿಪೂರ್ಣವಾದಂಥ ಬಲವನ್ನು ಕಟಕ ರಾಶಿನವ್ರಿಗೆ ಕೊಡದೇ ಇರೋದ್ರಿಂದ ಸಾಧ್ಯವಾದಷ್ಟು ನವಗ್ರಹ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು ಸೂಕ್ತ ಕಟಕ ರಾಶಿನವರು. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಹೂಡಿಕೆ ಮಾಡಬೇಕು ಅಂದರೆ ಸ್ವಲ್ಪ ಜಾಗ್ರತೆ. ಏನು ಇನ್ವೆಸ್ಟ್ಮೆಂಟ್ ಮಾಡಬೇಕು, ಸೇವಿಂಗ್ಸ್ ಮಾಡಬೇಕು, ಯಾವುದೋ ಆಸ್ತಿ ಮೇಲೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಹೂಡಿಕೆ ಮಾಡಬೇಕು, ಯಾವುದೋ ವಾಹನ ಖರೀದಿ ಮಾಡಬೇಕು, ಒಡವೆ ತಗೊಳ್ಬೇಕು, ಹೂಡಿಕೆ ಇವೆಲ್ಲವೂ ಕೂಡ ಈ ಹೂಡಿಕೆ ಮಾಡಬೇಕು. ಯಾವುದೋ ಹೊಸ ಉದ್ಯಮದ ಮೇಲೆ ಹೂಡಿಕೆ ಮಾಡಬೇಕು, ಶೇರ್ ಮೇಲೆ ಹೂಡಿಕೆ ಮಾಡಬೇಕು, ಬ್ಯಾಂಕಲ್ಲಿ ಇನ್ವೆಸ್ಟ್ ಮಾಡಬೇಕು. ಸ್ವಲ್ಪ ಆದಷ್ಟು ಕೂಡ ಎಚ್ಚರಿಕೆ. ವಾರ ಆರಂಭ, ವಾರ ಅಂತ್ಯ ಸುಸೂತ್ರ ಆಗುತ್ತೆ. ವಾರ ಆರಂಭ ಹೂಡಿಕೆ ಮಾಡ್ತಕ್ಕಂಥವ್ರು ಬುಧವಾರದವರೆಗೆ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗುತ್ತೆ. ಮೋಸವಾಗುವಂಥ ಒಂದು ಇದರಲ್ಲಿ ನೀವು ಇನ್ವೆಸ್ಟ್ ಮಾಡುವಂಥ ಸಾಧ್ಯತೆಗಳಿರುತ್ತೆ, ಎಚ್ಚರಿಕೆಯಿಂದ ನೋಡ್ಕೊಳ್ಳಿ. ಅದರ ಜೊತೆಯಲ್ಲಿ ಖರ್ಚುಗಳು ಯಾರು ವಿಪರೀತವಾಗಿ ಬರ್ತದೆ ಈ ವಾರ. ವಿಪರೀತ ಖರ್ಚುಗಳು ಬರ್ತದೆ. ಯಾಕೆ ಬರುತ್ತೆ ಅಂತಕ್ಕಂಥದ್ದೇ ಗೊತ್ತಾಗೋದಿಲ್ಲ. ಬಂಧು ಬಾಂಧವರಿಂದ ನಿರಾಸೆಗಳು ಮೂಡುವಂಥ ಸಂದರ್ಭಗಳು. ಸ್ಥಿರಾಸ್ತಿ ಮಾರಾಟಗಾರರಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ನೋಡ್ಕೊಳ್ಳಿ. ವ್ಯವಹಾರಗಳು ಕುದುರುತ್ತದೆ, ಬಟ್ ವ್ಯವಹಾರ ಕುದುರಿದ್ದು ಸ್ವಲ್ಪ ಮಧ್ಯದಲ್ಲಿ ಏನೋ ಸಮಸ್ಯೆಯಾಗಿ ಬ್ರೇಕ್ ಆಗುವಂಥ ಸಾಧ್ಯತೆ ಇರುತ್ತೆ. ಅದು ಸರಿಯಾಗಿ ನಿಭಾಯಿಸಿದರೆ ಅನುಕೂಲ ಆಗೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಚಾರ ಸಂಬಂಧಪಟ್ಟಂತೆ ಹಿನ್ನಡೆ ಏನೋ ರೀತಿಯಾದಂಥ ಸ್ಥಿತಿ. ಶುಭ ಕಾರ್ಯಕ್ಕೆ ಅವಕಾಶ ಬಂದರೂ ಕೂಡ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಇಲ್ಲಿವರೆಗೆ ಸಿಂಹರಾಶಿಯವನಿಗೆ ಗುರುಬಲ ಇತ್ತು, ಗುರುಬಲ ಈಗಾಗಲೇ ಹೋಯಿತು, ಇನ್ನೊಂದು 3 ತಿಂಗಳು ಇರೋದಿಲ್ಲ ಗುರುಬಲ. ಅಲ್ಲಿ ಒಂದು ಮೈನಸ್ ಪಾಯಿಂಟ್ ಆಗೋದಕ್ಕೆ ದಾರಿ ಉಂಟು ಅಂತಕ್ಕಂಥ ಸ್ಥಿತಿ. ಮಕ್ಕಳಿಂದ ಸ್ವಲ್ಪ ಮಕ್ಕಳಿಗೋಸ್ಕರ ಅಥವಾ ಮಕ್ಕಳಿಂದ ಖರ್ಚುಗಳು ಜಾಸ್ತಿ ಬರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಇರ್ತಕ್ಕಂಥ ಸಂದರ್ಭಗಳಿರುತ್ತೆ. ಅನಿರೀಕ್ಷಿತವಾದಂಥ ಖರ್ಚು, ಅನಿರೀಕ್ಷಿತವಾಗಿ ಹಾಸ್ಪಿಟಲೈಸ್ ಆಗ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಅನಾರೋಗ್ಯ ಅಂತಕ್ಕಂಥದ್ದು ನಿಮಗೆ ಪೀಡನೆಯನ್ನು ಕೊಡ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು ಉಂಟು ಅಂತ ಹೇಳಿದ್ರೆ ಸಂಗಾತಿಯಿಂದ ಸಮಾಧಾನ ಇಲ್ಲ ಅಂತಕ್ಕಂಥದ್ದು. ಇಷ್ಟೇ ಪ್ರೀತಿ ವಿಶ್ವಾಸಗಳನ್ನು ತೋರಿಸಿದ್ರು ಕೂಡ ಅಲ್ಲಿ ಸಮಾಧಾನ ಅಂತಕ್ಕಂಥದ್ದು ನಿಮಗೆ ಸಿಗದಲೇ ಇರತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಒಂದು ಪ್ಲಸ್ ಪಾಯಿಂಟ್ ಏನಂತಂದರೆ ತಂದೆಯ ಸಹಕಾರ ನಿಮಗೆ ಸಿಗುತ್ತೆ, ಸರ್ಕಾರಿ ಅಧಿಕಾರಿಗಳ ಸಹಕಾರ ಅಂತಕ್ಕಂಥದ್ದು ಸಿಗುತ್ತೆ, ಮತ್ತು ಉನ್ನತ ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಪ್ರಯತ್ನ ಮಾಡುವಂಥವ್ರಿಗೆ ಸ್ವಲ್ಪ 100% ಇಲ್ಲ ಅಂದರೂ ಒಂದು 50-50 ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿ ನೋಡಬಹುದು. ಉನ್ನತ ಅಧಿಕಾರಿಗಳಿಂದ ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಅನ್ನೋದಿತ್ತು ಅಂದರೆ ಸ್ವಲ್ಪ ಎಲ್ಲೋ ಸಾಧ್ಯತೆಗಳು ತುಂಬ ಕಡಿಮೆ ಅನ್ನೋ ರೀತಿಯಾದಂಥ ಸ್ಥಿತಿ. ಸ್ನೇಹಿತರಿಂದಲೂ ಕೂಡ ಸಹಕಾರ ಸಿಗಲ್ಲ, ಅಲ್ಲೂ ಕೂಡ ಪಾಪಕರ್ತರಿ ಯೋಗ, ಹಾಗಾಗಿ ಸಹಕಾರ ಸಿಗೋಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ನೋಡುವಂಥ ಸಾಧ್ಯತೆ ಇರುತ್ತೆ ಸಿಂಹರಾಶಿನವರಿಗೆ. ರಾಷ್ಟ್ರಾಧಿಪತಿ ಒಬ್ಬ ನಿಮಗೆ ಬಲವಾಗಿ ಕುಳಿತಿರ್ತಕ್ಕಂಥ ಸಂದರ್ಭಗಳು. ಹಾಗಾಗಿ ನಿಮಗೆ ಒಂದು ರೀತಿಯಲ್ಲಿ ನಿಮಗೆ ನೀವೇ ಜೀವನ ಸಾಧಿಸ್ಕೋಬೇಕಾಗತ್ತೆ, ಹೋರಾಟವನ್ನು ಮಾಡಬೇಕಾಗತ್ತೆ, ಗಟ್ಟಿಯಾಗಿ ನಿಲ್ಲಬೇಕಾಗತ್ತೆ. ಹಾಗಾಗಿ ಏನಾಗುತ್ತೆ, ನಿಮಗೆ ನೀವೇ ನಿಲ್ಲಬೇಕು ಅನ್ನೋದಿತ್ತು ಅಂತಂದರೆ ಸಾಧ್ಯವಾದರೂ ಎಲ್ಲರೂ ಶಿವನ ಆಲಯಕ್ಕೆ ಹೋಗ್ಬಿಟ್ಟು ಒಂದು ದೀಪವನ್ನು ಹಚ್ಚಿಬಿಟ್ಟು ಒಂದು 24 ಗಂಟೆ ಉರಿಯೋಂಗೋ, ಅಟ್ಲೀಸ್ಟ್ ಕನಿಷ್ಠ ಒಂದು 12 ಗಂಟೆ ಉರಿಯೋಂಗೋ ಒಂದು ದೀಪವನ್ನು ಹಚ್ಚಿಟ್ಬಿಟ್ಟು, ಅದರಲ್ಲೂ ಕೂಡ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿಟ್ಬಿಟ್ಟು ಒಂದು ನಿಮಗೇನೋ ಆಗಬೇಕಾಗಿದೆ ಅದನ್ನು ಸಂಕಲ್ಪ ಮಾಡಿ ಹೋಗುವುದು ನಿಮಗೆ ಸ್ವಲ್ಪ ಬಲವನ್ನು ಕೊಡೋದಕ್ಕೆ ದಾರಿಯಾಗ್ತದೆ. ಇನ್ನು ಕನ್ಯಾ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿ ನೋಡಿದಾಗ ಬರೀ ಒತ್ತಡದಲ್ಲೇ ಕಾಲವನ್ನು ದೂಡತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗ್ತದೆ. ಶತ್ರುಗಳ ಉಪಟಳವನ್ನು ಎದುರಿಸ್ತಕ್ಕಂಥ ಸಂದರ್ಭಗಳು, ಏನೋ ಒಂಥರ ಗಿಲ್ಟಿ ಫೀಲಿಂಗು, ಅಸಮಾಧಾನ, ತುಂಬ ಬುದ್ಧಿ ಚಂಚಲತೆಗಳು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು.
ಅಸಂತೃಪ್ತಿಯ ಒಂದು ಭಾವ ಅಂತಕ್ಕಂಥದ್ದು ನಿರ್ಮಾಣವಾಗುವಂಥ ಸಾಧ್ಯತೆಗಳಿರುತ್ತೆ. ಏನಕ್ಕೆ ಕೈ ಹಾಕಕ್ಕೆ ಹೋದ್ರೂ ಏನೋ ಒಂದು ತಡೆ ಬರ್ತದೆ ಅಂತಕ್ಕಂಥ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿ ಉಂಟು. ಶತ್ರುಕಾಟ ಜಾಸ್ತಿ ಆಗ್ತದೆ, ಸಾಲದ ಚಿಂತೆಗಳು ಜಾಸ್ತಿ. ಅದರ ಜೊತೆಯಲ್ಲಿ ಇನ್ನೊಂದು ಪ್ಲಸ್ ಪಾಯಿಂಟ್ ಸಾಲದ ವಿಚಾರಕ್ಕೆ, ಎಲ್ಲರ ಸಾಲ ಕೇಳಿದರೆ ಮಾತ್ರ ನಿಮಗೆ ವರದಾನವಾಗಿ ಬರುತ್ತೆ, ಅಂದರೆ ಸಾಲ ಸಿಗುತ್ತೆ. ಇದೊಂದು ಪ್ಲಸ್ ಪಾಯಿಂಟ್ ಆಗೋದಕ್ಕೆ ದಾರಿ ಉಂಟು ಅಂತಕ್ಕಂಥದ್ದು ಸ್ಪಷ್ಟವಾಗಿ ತೋರಿಸುತ್ತೆ. ಒಟ್ಟಿನಲ್ಲಿ ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ತಿಸ್ರವನ್ನು ಅಥವಾ ಇಕ್ಕಟ್ಟನ್ನು ಎದುರಿಸುವಂಥ ಸ್ಥಿತಿ ಇದೆ. ಹಾಗಾಗಿ ಹಣಕಾಸಿನ ಮತ್ತು ಕೌಟುಂಬಿಕವಾದ ನಿರ್ಧಾರಗಳೇನಿದೆಯಲ್ಲ ಅದನ್ನು ಭಾಳ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದ ತೆಗೆದುಕೊಳ್ಳಿ. ಬಂಧು ಬಾಂಧವರು ಶತ್ರುಗಳಾಗ್ತಾರೆ, ದಾಯಾದಿಗಳು ಶತ್ರುಗಳಾಗ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗೋದಕ್ಕೆ ದಾರಿ ಉಂಟು. ವಿದ್ಯಾಭ್ಯಾಸ ಸ್ವಲ್ಪ ಅನುಕೂಲದ ಸ್ಥಿತಿ ಇದೆ. ಮಕ್ಕಳ ಸಹಕಾರ ದೊರಕುವಂಥ ಸಾಧ್ಯತೆಗಳಿದೆ. ನಿಮ್ಮ ಕಷ್ಟಕಾರ್ಪಣೆಗೆ ನಿಮ್ಮ ಪರಿಸ್ಥಿತಿ ಸರಿ ಇಲ್ಲ ಕನ್ಯಾ ರಾಶಿನವ್ರಿಗೂ, ಆದರೆ ನಿಮ್ಮ ಮಕ್ಕಳ ಸಹಕಾರದಿಂದ ನಿಮ್ಮ ಕಷ್ಟಗಳಿಗೆ ಒಂದು ರಕ್ಷಣೆ ಅಂತಕ್ಕಂಥದ್ದು ಸಿಗುವಂಥ ಸಾಧ್ಯತೆಗಳು ಉಂಟು. ಆದರೆ ಇನ್ನೊಂದು ಬಹುದೊಡ್ಡ ವರದಾನ ಏನಂದರೆ ಕನ್ಯಾ ರಾಶಿನವ್ರಿಗೆ ಈ ವ್ಯಾಜ್ಯಗಳು ಕೋರ್ಟ್ ಕೇಸ್ಗಳಿದೆಯಲ್ಲ ಅಲ್ಲೆಲ್ಲೋ ಸಣ್ಣದಾಗಿ ಪ್ಲಸ್ ಆಗುವಂಥ ಸಂದರ್ಭಗಳು ನಿರ್ಮಾಣವಾಗ್ತದೆ. ಅದೃಷ್ಟ ವಂಚಿತರ ಅನ್ನೋ ರೀತಿಯ, ಏಕೆಂದರೆ ಭಾಗ್ಯಾಧಿಪತಿ ನೀಚ ಪಾಪಕರ್ತರಿ. ಹಾಗಾಗಿ ಏನಾಗುತ್ತೆ, ಇನ್ನೇನು ಬಂತು ಬಾಯಿಗೆ ಇಟ್ಕೋಬೇಕು, ಬಿದ್ದೋಯ್ತು, ತುಟಿಗೆ ಬಂದಿದ್ದು ಬಿದ್ದೋಯ್ತು ತುತ್ತು, ಹಂಗೆ ಇನ್ನೇನು ಆಯಿತು ಕೆಲಸ ಫೈನಲ್ ಮುಗಿದೋಯ್ತು ಅನ್ನೋ ಟೈಮಿಗೆ ಏನೋ ಒಂದು ಬರುತ್ತೆ ಕೂತಲ್ಲಿ. ಹಂಗೆ ನಿಮಗೆ ಸ್ವಲ್ಪ ಅತಂತ್ರದ ಸ್ಥಿತಿನಲ್ಲಿ ನಿಲ್ಲುವಂಥ ಸಾಧ್ಯತೆ ಇರುತ್ತೆ. ಗುರುಬಲ ಬಂದಿದೆ, ಹಾಗಾಗಿ ಯಾವುದೋ ಒಂದು ಶಕ್ತಿ ನಿಮಗೆ ರಕ್ಷಣೆಯಾಗಿ ನಿಂತುಕೊಂಡು ರಕ್ಷಣೆ ಮಾಡೋದಕ್ಕೆ ಹೋಗುತ್ತೆ. ಬಟ್ ಅದನ್ನು ಉಪಯೋಗಿಸ್ಕೊಳ್ಳೋದಕ್ಕೆ ನಿಮ್ಮ ರಾಷ್ಟ್ರಾಧಿಪತಿನೇ ಬಲ ಇಲ್ಲದಲೇ ಇರೋದ್ರಿಂದ ನಿಮಗೆ ಅಲ್ಲೆಲ್ಲೋ ಸ್ವಲ್ಪ ಮೈನಸ್ ಆಗುತ್ತೆ. ಹಾಗಾಗಿ ಜಾಗ್ರತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ದುರ್ಗಾದೇವಿಗೆ ಒಂದು ಈ ಎಳ್ಳೆಣ್ಣೆ ಬರುತ್ತಲ್ಲ, ಎಳ್ಳೆಣ್ಣೆಯಲ್ಲಿ 9 ದೀಪವನ್ನು ಹಚ್ಚತಕ್ಕಂಥದ್ದು. ಅದರಲ್ಲೂ ಕೂಡ ನಿಂಬೆ ಹಣ್ಣಿನಲ್ಲಿ ಹಚ್ಚಬೇಕು. ಅದರಲ್ಲೂ ಕೂಡ ಆ ನಿಂಬೆಹಣ್ಣು ನಿಮಗೆ ದೃಷ್ಟಿ ತೆಗೆದಿರಬೇಕು. ಈ ರೀತಿಯಲ್ಲಿ ದುರ್ಗಾದೇವಿಗೆ ನಿಂಬೆಹಣ್ಣಿನ ದೀಪವನ್ನು 9 ಹಚ್ಚಿ, ಅದರಿಂದ ಅನುಕೂಲವಾಗುತ್ತೆ. ಇನ್ನು ತುಲಾರಾಶಿನೋಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ರಾಷ್ಟ್ರಾಧಿಪತಿಯಾದಂದು ಗ್ರಹಣಕ್ಕೆ ಒಳಗಾಗಿದ್ದಾನೆ, ಬಂದಿಯಾಗಿದ್ದಾನೆ. ಅದರಲ್ಲೂ ಕೂಡ ನೀಚನಾಗಿ ಬರ್ತಾ ಇದ್ದಾನೆ, ನೀಚ ಪ್ರವೇಶ ಆಗ್ತಾಯಿದ್ದಾನೆ. ನೀಚ ಪ್ರವೇಶ ಅಂದಾಗ ಸಾಮಾನ್ಯವಾಗಿ ಒಂದು ರೀತಿಯಾದಂಥ ಅದನ್ನು ಪದವನ್ನು ಬಳಸೋದು ತಪ್ಪಾಗುತ್ತೆ. ನೀಚ ಆಲೋಚನೆ ಅಂತ ಹೇಳಬೇಕು, ಅಥವಾ ತಪ್ಪು ಆಲೋಚನೆ. ನೀಚ ಆಲೋಚನೆ ಪದ ತಪ್ಪು, ಆದರೆ ತಪ್ಪು ಆಲೋಚನೆಗಳನ್ನು ಮಾಡ್ತಕ್ಕಂಥದ್ದು, ಭವಿಷ್ಯಕ್ಕೆ ಕಂಟಕವಾಗುವಂಥ ರೀತಿಯಲ್ಲಿ ಆಲೋಚನೆಗಳು ಅಥವಾ ನಿರ್ಧಾರವನ್ನು ತೆಗೆದುಕೊಳ್ತಕ್ಕಂಥ ಪರಿಸ್ಥಿತಿಗಳು, ಇಂಥವೇನಾದರೂ ಬರುವಂಥ ಸಾಧ್ಯತೆಗಳು ಬರಬಹುದು. ಮಾಡುವಂಥ ಕೆಲಸ ಕಾರ್ಯಗಳು ಸ್ತಬ್ಧವಾಗುವಂಥದ್ದು, ನಿಂತಂಥ ರೀತಿಯಲ್ಲಿ ನಿಲ್ಲುವಂಥ ಸಂದರ್ಭಗಳು ನಿರ್ಮಾಣವಾಗಿ ಬರುತ್ತೆ. ₹1 ಖರ್ಚು ಮಾಡೋದಕ್ಕೆ ₹100 ಖರ್ಚು ಮಾಡುವಂಥ ಪರಿಸ್ಥಿತಿಗಳು ನಿರ್ಮಾಣವಾಗುವ ಸಾಧ್ಯತೆಗಳು, ಆರ್ಥಿಕವಾದಂಥ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ವಾತಾವರಣಗಳು ಕೂಡ ನಿರ್ಮಾಣವಾಗಿ ಬರುತ್ತೆ. ಆದರೆ ಶುಭ ಕಾರ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ವರದಾನ ಅಂತಕ್ಕಂಥದ್ದು, ಸಂಗಾತಿಯೊಂದಿಗೆ ಸ್ವಲ್ಪ ಏನಾದರೂ ವೈಮನಸ್ಸಿದ್ರೆ ಅದು ಸರಿ ಆಗೋದಕ್ಕೆ ಒಂದು ದಾರಿಗಳು ಸಿಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಅನುಕೂಲವಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ ಇದೆ. ವಿದ್ಯಾಭ್ಯಾಸ ಚೆನ್ನಾಗಿ ಆಗೋದಕ್ಕೆ ದಾರಿಯಾಗ್ತದೆ. ವಿದ್ಯಾಭ್ಯಾಸದ ಮೇಲೆ ಉದ್ಯೋಗ ಹುಡುಕ್ತಾ ಇರತಕ್ಕಂಥವ್ರಿಗೆ ಅಲ್ಲೂ ಕೂಡ ವರದಾನ ಅಂತಕ್ಕಂಥದ್ದು, ಉದ್ಯೋಗ ಹುಡುಕ್ತಾ ಇರತಕ್ಕಂಥವ್ರಿಗೆ ಅನುಕೂಲ, ಶುಭ ಕಾರ್ಯಕ್ಕೆ ಅನುಕೂಲ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು ಉಂಟು ಅಂತ ಹೇಳ್ತದೆ. ಅಷ್ಟಮಾಧಿಪತಿ ಒಂದು ರೀತಿಯಲ್ಲಿ ಪ್ಲಸ್ ಆದ್ರೂ ಒಂದು ರೀತಿ ಮೈನಸ್ ಆದ್ರೂ ರಾಷ್ಟ್ರಾಧಿಪತಿ ಗ್ರಹಣಕ್ಕೊಳಗಾದ್ರಿಂದ ಇನ್ನು ಅವನ್ನೇ ದುಸ್ಥಾನಾಧಿಪತಿ ಹಾಕ್ತಾನೆ. ಹಾಗಾಗಿ ಏನಾಗುತ್ತೆ, ನಿಮಗೆ ಅಲ್ಲಿ ಇನ್ನೊಂದು ವರದಾನ ಅಂತಂದರೆ ತುಂಬ ಆಪತ್ತಾಗುವುದರಿಂದ ತಪ್ಪಿಸಿಕೊಳ್ತಕ್ಕಂಥ ಸಂದರ್ಭಗಳು ಕೂಡ ಇದೆ. ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ರಾಷ್ಟ್ರಾಧಿಪತಿಯಾದಂತನೂ ಬಲಹೀನನಾಗಿರೋದ್ರಿಂದ ನಿಮ್ಮ ಕುಲದೇವತೆಗೆ ಮಲ್ಲಿಗೆ ಹೂವಿನಿಂದ ಅಷ್ಟೋತ್ತರವನ್ನು ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ನಿಮಗೇನಾಗುತ್ತೆ, ರಾಷ್ಟ್ರಾಧಿಪತಿ ವ್ಯಯಭಾವ, ಹಾಗಾಗಿ ಎಲ್ಲೋ ದೂರಕ್ಕೆ ಹೋಗುವಂಥದ್ದು, ಎಲ್ಲೋ ಬೇರೆ ಕಡೆ ಹೋಗಿ ವಾಸ ಮಾಡೋಣ ಅಥವಾ ಪ್ರಯಾಣ ಅಂತಕ್ಕಂಥ ರೀತಿಯಲ್ಲಿ ಆಲೋಚನೆಗಳು, ಸ್ಥಿರಾಸ್ತಿ ಮಾಡಬೇಕು ಅನ್ನೋ ರೀತಿಯಾದಂಥ ಆಲೋಚನೆ, ವಾಹನ ತೆಗೆದುಕೊಳ್ಬೇಕು ಅನ್ನೋ ರೀತಿಯಾದಂಥ ಆಲೋಚನೆ, ಇನ್ವೆಸ್ಟ್ಮೆಂಟ್ ಹೆಚ್ಚಿನದಾಗಿ ನಿಮಗೆ ಮನಸ್ಸಿಗೆ ಬರ್ತಕ್ಕಂಥದ್ದಕ್ಕೆ ದಾರಿ ಆಗ್ತದೆ. ಮೋಜು ಮಸ್ತಿ ನಿಮಗೆ ಆಪತ್ತನ್ನು ತರುತ್ತೆ, ಅದರಿಂದ ಎಚ್ಚರಿಕೆಯಿಂದ ಇರುವಂಥದ್ದು ಬಹಳ ಒಳಿತು.
ಗುರುಬಲ ಬಂದಿದೆ ನಿಮಗೆ ವೃಶ್ಚಿಕ ರಾಶಿನವ್ರಿಗೆ. ಹಾಗಾಗಿ ಯಾವುದೇ ತೊಂದರೆ ತಾಪತ್ರೆಗಳು ಬಂದರೂ ಕೂಡ ನಿಮಗೆ ರಕ್ಷಣೆ ಅಂತಕ್ಕಂಥದ್ದು ಈ 3 ತಿಂಗಳಲ್ಲಿ ಸಿಗುತ್ತೆ. ಹಾಗಾಗಿ ಆತಂಕ ಬೀಳ್ತಕ್ಕಂಥ ಅವಶ್ಯಕತೆ ಇಲ್ಲ. ರಾಷ್ಟ್ರಾಧಿಪತಿ ಆದಂಥವನು ಸ್ವಲ್ಪ ಮೈನಸ್ಸಲ್ಲಿ ನಿಂತಿರೋದ್ರಿಂದ ಅಲ್ಲಿ ಒಂದು ಮಾತ್ರ ನಿಮಗೆ ಮಾನಸಿಕವಾದಂಥ ಒತ್ತಡವನ್ನು ತರ್ತಾನೆ, ಅಥವಾ ಗೊಂದಲವನ್ನು ಏರ್ಪಡ್ತಾನೆ, ಅಥವಾ ಕನ್ಫ್ಯೂಸ್ ಮಾಡಿ ನಿಮಗೆ ಮೋಸವಾಗುವಂಥ ಸ್ಥಿತಿಯನ್ನು ತರ್ತಾನೆ ರಾಷ್ಟ್ರಾಧಿಪತಿ. ನಿಮಗೆ ಒಂದು ಕ್ಲಾರಿಟಿ ಇರೋದಿಲ್ಲ, ಆ ರೀತಿಯಲ್ಲಿ ತಂದು ನಿಲ್ಲಿಸುವಂಥ ಸಾಧ್ಯತೆಗಳಿರುತ್ತೆ. ಷಷ್ಠಾಧಿಪತಿ ಗುಪ್ತವ್ಯಾಧಿ, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟ ಸಮಸ್ಯೆ, ಮತ್ತು ಇನ್ಫೆಕ್ಷನ್ಸು, ಹೊಟ್ಟೆ ಇನ್ಫೆಕ್ಷನ್ ಆಗುವಂಥದ್ದು, ಲಿವರ್ ಇನ್ಫೆಕ್ಷನ್ಸು, ಇಂಥವು ಸ್ವಲ್ಪ ನಿಮಗೆ ಅಸಮಾಧಾನವನ್ನು ಆರೋಗ್ಯದ ಮೇಲೆ ತರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಶುಭ ಕಾರ್ಯ ಪ್ರಯತ್ನ ಹಿನ್ನಡೆಗೆ ಇದೆ, ಅಷ್ಟೊಂದು ಪ್ಲಸ್ ಇಲ್ಲ. ಯಾಕೆಂದರೆ ಸಪ್ತಮಾಧಿಪತಿಯಾದಂಥವನು ಪಾಪಕರ್ತೃ ಯೋಗ. ಹಾಗಾಗಿ ನೀವು ಒಪ್ಪಿದ್ರೂ ಕೂಡ ಆಪೋಸಿಟ್ ಇರ್ತಕ್ಕಂಥವ್ರು ನಿಮಗೆ ಒಪ್ಪಿಗೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳು ತುಂಬ ಕಡಿಮೆ ಅಂತಕ್ಕಂಥದ್ದು. ಉದ್ಯೋಗದ ಹುಡುಕಾಟದಲ್ಲಿ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಓಕೆ, ಪರವಾಗಿಲ್ಲ, ಪರ್ಫೆಕ್ಟ್ ಅಥವಾ ಮಿರಾಕಲ್ ಅನ್ನೋ ರೀತಿಯಲ್ಲ, ಓಕೆ ಏನೋ ಒಂದು ಸಿಕ್ಕೈತಲ್ಲ ಅನ್ನೋ ರೀತಿಯಲ್ಲಿ ಸಮಾಧಾನ ಪಟ್ಕೊಳ್ಬೇಕು ಅಷ್ಟೇ. ರವಿ ನಿಮಗೆ ಒಳ್ಳೆಯ ಉತ್ತಮವಾದಂಥ ಬಲವಾಗಿದ್ದಾನೆ. ಹಾಗಾಗಿ ಏನಾಗುತ್ತೆ, ನಿಮಗೇನಾದರೂ ಸರ್ಕಾರಿ ಕೆಲಸ ಆಗಬೇಕು, ರಾಜಕಾರಣಿಗಳಿಂದ ಕೆಲಸ ಆಗಬೇಕು, ಅಧಿಕಾರಿಗಳಿಂದ ಕೆಲಸ ಆಗಬೇಕು ಅಂದರೆ ಒಂದು ಪ್ರಯತ್ನ ಮಾಡಿ ಸಕ್ಸಸ್ ಆಗೋದಕ್ಕೆ ದಾರಿ ಇದೆ. ಇನ್ನು ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಚಾಮುಂಡೇಶ್ವರಿ ನಾಮಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಇನ್ನು ಧನುಸ್ಸು ರಾಶಿಗೆ ಸಂಬಂಧಪಟ್ಟಂತೆ ಗುರುಬಲ ಇಲ್ಲಿವರೆಗೆ ಇತ್ತು, ಗುರು ಮುಂದಕ್ಕೆ ಹೋದ, ಅಷ್ಟಮಕ್ಕೆ ಹೋದ. ಬರೀ ಕಷ್ಟ ನಷ್ಟ ಅಂತಕ್ಕಂಥದ್ದನ್ನು ನಿಮಗೆ ನೀವೇ ತಂದುಕೊಳ್ತಕ್ಕಂಥದ್ದು. ನಿಮಗೆ ಗೊತ್ತಿದ್ರೂ ಅಲ್ಲಿ ಸಮಸ್ಯೆ ಇದೆ ಅಂತ ಗೊತ್ತಿದ್ರೂ ಕೂಡ ನೀವು ಹೋಗಿ ಆ ಸಮಸ್ಯೆ ಸುಳಿಗೆ ಸಿಲುಕಾಕ್ಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು ಉಂಟು. ಆರ್ಥಿಕವಾದಂಥ ಸ್ಥಿತಿ ಡೋಲಾಯಮಾನದಲ್ಲಿರ್ತದೆ. ಧೈರ್ಯ, ಅದ್ಭುತವಾದಂಥ ಮಂಡತನ, ಆ ಧೈರ್ಯವೇ ನಿಮ್ಮನ್ನು ಪ್ರಪಾತಕ್ಕೆ ನುಗ್ಗುತ್ತೆ. ಧೈರ್ಯ ಇರಬೇಕು, ಎಷ್ಟು ಯೋಚನೆ ಮಾಡಬೇಕು, ಸ್ವಲ್ಪ ಬುದ್ಧಿಗೂ ಕೂಡ ಒಂದು ಕೆಲಸವನ್ನು ಕೊಟ್ಟರೆ ನಿಮಗೆ ಆ ಆಪತ್ತಿನಿಂದ ತಪ್ಪಿಸಿಕೊಳ್ಳೋದಕ್ಕೆ ದಾರಿ ಉಂಟು. ವಿದ್ಯಾಭ್ಯಾಸ ಅಡೆತಡೆ, ಮಂದತ್ವ ಅಂತಕ್ಕಂಥ ಸ್ಥಿತಿ, ಮಕ್ಕಳಿಂದ ಸ್ವಲ್ಪ ಅನುಕೂಲವಾಗ್ತಕ್ಕಂಥದ್ದು, ಕೆಲಸ ಕಾರ್ಯಗಳು ಆಗೋದಕ್ಕೆ ದಾರಿಯಾಗ್ತದೆ. ಚಿಂತೆ ಮಾಡುವಂಥ ಅವಶ್ಯಕತೆ ಇಲ್ಲ. ಆರೋಗ್ಯದಲ್ಲಿ ಅಂಥ ಗಂಭೀರವಾದ ಸಮಸ್ಯೆಗಳನ್ನು ಎದುರಿಸುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥದ್ದು. ಶುಭ ಕಾರ್ಯ ಪ್ರಯತ್ನ ಸಂಬಂಧಪಟ್ಟಂತೆ ಸ್ವಲ್ಪ ವರದಾನ ಅನ್ನೋ ರೀತಿಯಾದಂಥ ಸ್ಥಿತಿನಲ್ಲಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ವ್ಯಾಜ್ಯಗಳಲ್ಲಿ ಹಿನ್ನಡೆಗಳು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣ ಆಗೋದಕ್ಕೆ ದಾರಿ ಉಂಟು. ಸ್ನೇಹಿತರಿಂದ ಏನಾದರೂ ಸಹಕಾರವನ್ನು ಕೋರಿದ್ದಂಥ ಪಕ್ಷದಲ್ಲಿ, ಕೇಳಿದ್ದಂಥ ಪಕ್ಷದಲ್ಲಿ ಸ್ನೇಹಿತರು ಅದಕ್ಕೆ ಸ್ಪಂದಿಸುವಂಥ ಸಾಧ್ಯತೆಗಳು ತುಂಬ ಕಡಿಮೆ. ಸ್ವಲ್ಪ ದೈವದ ಕನಸುಗಳು, ಅಥವಾ ಎಲ್ಲೋ ಪುಣ್ಯಕ್ಷೇತ್ರದ ಕನಸುಗಳು, ಅಥವಾ ದಾನ ಧರ್ಮದ ಕನಸುಗಳು, ಒಟ್ಟಿನಲ್ಲಿ ಧರ್ಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಕೆಲವೊಂದು ಕನಸುಗಳು, ಅಥವಾ ಧರ್ಮ ಅಪಚಾರವಾದಂಥ ರೀತಿಯಲ್ಲಿ ಅಥವಾ ಗುರು ಅಪಚಾರವಾದಂಥ ರೀತಿಯಲ್ಲಿ ಕನಸುಗಳು, ಇಂಥವೇನಾದರೂ ನಿಮಗೆ ಧನುಸ್ಸು ರಾಶಿನವರಿಗೆ ಈ ವಾರದಲ್ಲಿ ಕಾಡಾಟವನ್ನು ಕೊಡಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಒಂದು ರೀತಿಯಲ್ಲಿ 40-60 ರೀತಿಯಾದಂಥ ಸ್ಥಿತಿನಲ್ಲಿದೆ. 40% ಪ್ಲಸ್ಸು, 60% ಮೈನಸ್ ಅನ್ನೋ ಕಂಡೀಷನ್ಸಲ್ಲಿ ಧನುಸ್ಸು ರಾಶಿನವ್ರಿಗಿದೆ. ಪರಿಹಾರ ಏನು ಮಾಡ್ಕೊಳ್ಬೇಕಂತೆ, ರವಿ ಬಲ ಇದ್ದಾನೆ, ಗುರು ಬಲ ಇದ್ದಾನೆ, ಬುಧ ಬಲ ಇದ್ದಾನೆ. ಚಿಂತೆ ಮಾಡಬೇಡ್ರಿ, ಏನು ಚಿಂತೆ, ಗುರುಬಲ ಇಲ್ಲ ಅಂದ್ರೂ ಕೂಡ ನಿಮಗೆ ರವಿ, ಬುಧ, ಕುಜ 3 ಜನನೂ ಕೂಡ ಬಲವಾಗಿದ್ದಾರೆ. ಹಾಗಾಗಿ ನಿಮಗೆ ಇವ್ರು 3 ಜನ ಸಪೋರ್ಟ್ ಇರೋದ್ರಿಂದ ಬೇರೆ ಗ್ರಹಗಳ ಸಪೋರ್ಟ್ ಇಲ್ಲ ಅಂದರೆ ಈ ವಾರ ನಿಮಗೆ ಪ್ಲಸ್ ಆಗಿ ಪರಿವರ್ತನೆ ಆಗೋದಕ್ಕೆ ದಾರಿ ಇದೆ ಧನುಸ್ಸು ರಾಶಿನವ್ರಿಗೆ. ಹಾಗಾಗಿ ನೀವೇನು ಮಾಡಬೇಕು, ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ ಬಿಳಿ ಎಕ್ಕದ ಹೂವನ್ನು ಒಂದನ್ನು ತೆಗೆದುಕೊಂಡು ಹೋಗಿ ಗಣಪತಿಗೆ ಸಮರ್ಪಣೆ ಮಾಡಿ, ಅದು ನಿಮಗೆ ಒಂದು ರಕ್ಷಣೆ ನಿಲ್ಲುತ್ತೆ. ಇನ್ನು ಮಕರ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಬರ್ತಾ ಇದೆ ಮಕರ ರಾಶಿನವ್ರಿಗೆ. ಹಾಗಾಗಿ ಲಾಭವು, ಯೋಗ ಫಲವು, ಅದೃಷ್ಟವು, ಮತ್ತು ಒಂದು ರೀತಿಯಾದಂಥ ತುಂಬ ಇಕ್ಕಟ್ಟಾದಂಥ ಪರಿಸ್ಥಿತಿ ಸ್ವಲ್ಪ ರಿಲ್ಯಾಕ್ಸ್ ಆಗೋದಕ್ಕೆ ದಾರಿ ಆಗ್ತದೆ. ಆರ್ಥಿಕ ಸುಧಾರಣೆ, ವ್ಯವಹಾರ ಸುಧಾರಣೆ, ಸ್ವಲ್ಪ ಹೆಸರು ಬರ್ತಕ್ಕಂಥದ್ದು, ಯಾವುದಾದ್ರು ಮುಖ್ಯವಾದಂಥ ಕೆಲಸ ಆಗಬೇಕಾಗಿದ್ದು ಈಗ ಸ್ವಲ್ಪ ಮೂವ್ ಆಗೋದಕ್ಕೆ ದಾರಿ ಉಂಟು. ಶನಿ ಬಲ ಇದೆ, ಶನಿ ವಕ್ರ ಆಗಿದ್ರೂ ಕೂಡ ಬಲಯುತನಾಗಿ ಕುಳಿತಿದ್ದಾನೆ. ಹಾಗಾಗಿ ಹೂಡಿಕೆ, ಇನ್ವೆಸ್ಟ್ಮೆಂಟು, ಭೂಮಿ ಖರೀದಿ, ವಾಹನ ಇವು ಏನಿದಾವಲ್ಲ ಅಲ್ಲಿಯೂ ಕೂಡ ನಿಮಗೆ ಸಕ್ಸಸ್ಸನ್ನು ಕಾಣೋದಕ್ಕೆ ದಾರಿ ಆಗ್ತದೆ. ಆರ್ಥಿಕವಾದಂಥ ಸುಧಾರಣೆ ಆಗುವಂಥದ್ದು, ಭೂಮಿ ವ್ಯವಹಾರಗಳಾಗುವಂಥ ಸ್ಥಿತಿ, ಭೂಮಿಯಿಂದ ಲಾಭ, ಯೋಗ ಬಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿ, ಭೂಮಿಯಿಂದ ಆರ್ಥಿಕವಾದ ಸಹಾಯ ಅನ್ನೋ ರೀತಿಯಾದಂಥ ವಾತಾವರಣಗಳು ನಿರ್ಮಾಣ ಆಗೋದಕ್ಕೆ ದಾರಿ ಆಗ್ತದೆ. ನಿಮ್ಮ ಪರಿಸ್ಥಿತಿ ಮಾತ್ರ ಅದ್ಭುತವಾದಂಥ ರೀತಿಯಲ್ಲಿ ಸುಧಾರಣೆ ಆಗುತ್ತೆ. ಯಾರಿಗೆ? ಮಕರ ರಾಶಿನವ್ರಿಗೆ. ಆದರೆ ಮಕ್ಕಳ ಪರಿಸ್ಥಿತಿ ಮಾತ್ರ ನಿಮಗೆ
ಸ್ವಲ್ಪ ಇಕ್ಕಟ್ಟಿನಿಂದ ಇರುತ್ತೆ. ಮತ್ತು ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಸ್ವಲ್ಪ ಇಕ್ಕಟ್ಟು, ಅಲ್ಲಿ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ. ಜೂಜು, ರೇಸ್, ಲಾಟರಿ ಇವುಗಳಿಂದ ನಷ್ಟ ಸಂಕಷ್ಟ ಅನ್ನೋ ರೀತಿಯಾದಂಥ ಪರಿಸ್ಥಿತಿಗಳ ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಈ ಸಂದರ್ಭ. ಉದ್ಯೋಗ ಲಾಭವಾಗುವಂಥ ಸ್ಥಿತಿ ಇದೆ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ವಾತಾವರಣ. ಸೇವಕರು ದೊರಕುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ಒಟ್ಟಿನಲ್ಲಿ ಆಲ್ಮೋಸ್ಟ್ 70% ನೀವು ಈ ವಾರ ಉತ್ತಮವಾದಂಥ ಫಲವನ್ನೇ ನೋಡೋದಕ್ಕೆ ದಾರಿ ಇದೆ. ಮಕರ ರಾಶಿನವ್ರಿಗೆ ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ, ಸಾಧ್ಯವಾದಷ್ಟು ಕೂಡ ನಿಮಗೆ ಯಾವ ಗುರು ಇಷ್ಟನೋ, ಸಾಯಿಬಾಬನೋ ದತ್ತಾತ್ರೇಯನೋ, ನಿಮ್ಮಿಷ್ಟ ಗುರುವನ್ನು ಸ್ಮರಣೆ ಮಾಡ್ತಕ್ಕಂಥ ಪ್ರಯತ್ನ ಮಾಡಿ. 100% ನಿಮಗೆ ಫಲವನ್ನು ಉತ್ತಮವಾದಂಥದ್ದನ್ನೇ ನೋಡೋದಕ್ಕೆ ದಾರಿ ಆಗ್ತದೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂತೆ ಗುರುಬಲ ಇತ್ತು, ಗುರುಬಲ ಇಲ್ಲ, ಗುರುಬಲ ಹೋಯಿತು. ಹಾಗಾಗಿ ಏನಾಗುತ್ತೆ, ನಿಮಗೆ ಆರ್ಥಿಕವಾದಂಥ ಮುಗ್ಗಟ್ಟುವನ್ನು ನೋಡುವಂಥ ಸಾಧ್ಯತೆಗಳಿರುತ್ತೆ. ಅನಾರೋಗ್ಯ ಪೀಡಿತರಾಗ್ತಕ್ಕಂಥ ಲಕ್ಷಣಗಳು ಗೋಚರಿಸ್ತದೆ. ಕುಟುಂಬಸ್ಥರು ಶತ್ರುಗಳಾಗುವಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥದ್ದು ಉಂಟು. ಹೂಡಿಕೆ ಮಾಡಿದ್ರಲ್ಲಿ ಸ್ವಲ್ಪ ನಷ್ಟಗಳನ್ನು ನೋಡ್ತಕ್ಕಂಥದ್ದು. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಹೋದ್ರೆ ಎಲ್ಲಿ ಬೇಕಾದ್ರೂ ಕೂಡ ಅದೆಲ್ಲವೂ ಕೂಡ ನಷ್ಟವನ್ನು ನೋಡ್ತಕ್ಕಂಥದ್ದು. ಸಾಲ ಮಾಡಿ ಆದ್ರೂ ಕೂಡ ಏನೋ ಒಂದು ಮಾಡೋದಕ್ಕೆ ಹೋಗ್ತೀರಿ, ಅಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ಇರುತ್ತೆ. ಸಂಸಾರದಲ್ಲಿ ಸಾಮರಸ್ಯಗಳಿರೋದಿಲ್ಲ, ಕಿತ್ತಾಟಗಳು ಜಾಸ್ತಿ ಆಗುತ್ತೆ, ವೈರತ್ವ ಜಾಸ್ತಿ ಆಗುವಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರುತ್ತೆ. ಅದೃಷ್ಟವಂತ ಹೋಗಿ ಗ್ರಹಣಕ್ಕೆ ಒಳಗಾಗಿದ್ದಾನೆ ಅಥವಾ ನೀಚ ಪ್ರಭಾವಕ್ಕೊಳಗಾಗಿರೋದೊಂದು ಪಾಪಕರ್ತೃ ಯೋಗ. ಹಾಗಾಗಿ ಅದೃಷ್ಟ ಕೊಡೋನೇ ಹೋಗಿ ನಿಮಗೆ ಅಂತನಾಗಿ ನಿಂತಿದ್ದಾನೆ. ಹಾಗಾಗಿ ಅದೃಷ್ಟವೇ ಇಲ್ಲ. ಶ್ರಮ ಹಾಕಬೇಕು. ಬಂಡೆ ಗುದ್ದಿ ಮೈ ನೋವಿಸ್ಕೊಳ್ಳೋದು ಅಂತಾರಲ್ಲ, ಸುಮ್ಮನೆ ಮಾಡ್ತೀರಿ, ಏನು ಪ್ರಯೋಜನ ಇಲ್ಲ ಅನ್ನೋ ಪರಿಸ್ಥಿತಿನಲ್ಲಿ ನಿಲ್ಲುವಂಥ ಸಾಧ್ಯತೆಗಳಿರುತ್ತೆ. ಉದ್ಯೋಗ ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳು ಕೂಡ ಇರುತ್ತೆ. ಬಂದಂಥ ಅವಕಾಶವನ್ನು ಕೈತಪ್ಪಿಸಿಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ ಕುಂಭರಾಶಿನವರಿಗೆ. ಯಾಕೆಂದರೆ ಯಾವ ಗ್ರಹವೂ ಕೂಡ ನಿಮಗೆ ಸಪೋರ್ಟಾಗಿ ನಿಂತಿಲ್ಲ. ದಾಯಾದಿಗಳಿಂದ ನಷ್ಟ, ಬಂಧುಗಳಿಂದ ನಷ್ಟ, ನೆರೆಹೊರೆಯಿಂದ ನಷ್ಟ, ಎಲ್ಲ ರೀತಿಯಲ್ಲೂ ಕೂಡ ನಿಮ್ಮನ್ನು ಇಪ್ಪೆ ಮಾಡ್ತದೆ ಈ ವಾರ. ಬೇರೆ ಗ್ರಹಗಳು ಬೇರೆ ಸಂದರ್ಭದಲ್ಲಿ ಸ್ವಲ್ಪ ಬದಲಾವಣೆಗಳಾದರೆ ನೀವು ಸುಧಾರಣೆ ಆಗ್ತದೆ. ಬಟ್ ಇಲ್ಲ, ಆ ರೀತಿಯಾದಂಥ ಯಾವುದೇ ಬದಲಾವಣೆಗಳು ಅಥವಾ ಸುಧಾರಣೆಗಳಾಗ್ತಕ್ಕಂಥ ಯಾವ ಲಕ್ಷಣಗಳು ಕೂಡ ಈ ಸಂದರ್ಭದಲ್ಲಂತೂ ಕಾಣ್ತಾ ಇಲ್ಲ. ಮುಂದಿನ ವಾರ ನೋಡ್ಬೋದೇನೋ ಗೊತ್ತಿಲ್ಲ. ಈ ವಾರ ಅಂತೂ ಕೂಡ ಕಾಣ್ತಾ ಇಲ್ಲ ಕುಂಭರಾಶಿನವರಿಗೆ. ಹಾಗಾಗಿ ಆಲ್ಮೋಸ್ಟ್ 80-90 ನಿಮಗೆ ಮೈನಸ್ ಇದೆ ಕುಂಭರಾಶಿನವರಿಗೆ. ಏನೋ ಮಿರಾಕಲ್ ನಡಬೇಕು ಒಂದು 10%. ಆ ಮಿರಾಕಲ್ ಆಗಬೇಕು ಅನ್ನೋದಿತ್ತು ಅಂತಂದರೆ ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಏನಂತಂದರೆ, ನೀವು ಗಣಪತಿಯ ನಾಮಸ್ಮರಣೆಯನ್ನು ಸದಾ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ. ನಿಮ್ಮನ್ನು ರಕ್ಷಣೆ ಮಾಡ್ತಕ್ಕಂಥದ್ದು ಕೇತು ಒಬ್ಬನೇ. ಕೇತುವೇ ನಿಮಗೆ ಪ್ಲಸ್ ಆಗಿ ನಿಂತಿದ್ದಾನೆ ಈ ಸರಿ. ಹಾಗಾಗಿ ಇನ್ನು ಕಡೆಯದಾಗಿ ಮೀನರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಗುರುಬಲ ಇರಲಿಲ್ಲ, ಗುರುಬಲ ಬಂದಿದೆ, ಈಗ ಬರ್ತಾ ಇದೆ, ಅದು ಆಲ್ಮೋಸ್ಟ್ ಸಿಕ್ಕಿದೆ ನಿಮಗೆ. ಹಾಗಾಗಿ ಸ್ವಲ್ಪ ಅನುಕೂಲವಾಗೋದಕ್ಕೆ, ಭರವಸೆಗಳು ಮಾಡೋದಕ್ಕೆ, ಉತ್ತಮವಾದಂಥ ಮಾರ್ಗ ಸಿಗೋದಕ್ಕೆ ಅನುಕೂಲವಾಗ್ತಕ್ಕಂಥ ಯೋಗ ಫಲಗಳಿದೆ. ಉದ್ಯೋಗ ಸಂಬಂಧಪಟ್ಟಂತೆ ಅನುಕೂಲ, ಆರ್ಥಿಕವಾದಂಥ ಸುಧಾರಣೆ, ಬದಲಾವಣೆ ಅಂತಕ್ಕಂಥದ್ದು ಇದೆಯಲ್ಲ, ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆ, ಅದು ಮೈನಸ್ ಇದೆ. ಅಗ್ರಿಮೆಂಟು, ರಿಜಿಸ್ಟ್ರೇಷನ್ ಅಗ್ರಿಮೆಂಟು, ಪತ್ರ ವ್ಯವಹಾರ, ಅಲ್ಲಿ ಮೈನಸ್ ಇದೆ. ಉನ್ನತ ವಿದ್ಯಾಭ್ಯಾಸ ಪ್ರಯತ್ನ, ಅಲ್ಲಿ ಮೈನಸ್ ಇದೆ. ಆದರೆ ವಿದೇಶಕ್ಕೆ ಹೋಗಬೇಕು ಅನ್ನೋಂಥವ್ರಿಗೆ ಪ್ಲಸ್ ಆಗುವಂಥ ಪರಿಸ್ಥಿತಿಗಳು ಬರಬಹುದು ಅಂತಕ್ಕಂಥ ರೀತಿಯಲ್ಲಿದೆ. ಚಿಂತೆ ಮಾಡುವಂಥ ಅವಶ್ಯಕತೆಗಳೇನಿರೋದಿಲ್ಲ. ಸ್ವಲ್ಪ ವ್ಯಾಜ್ಯಗಳಲ್ಲಿ ಅಥವಾ ಕೇಸ್ಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗ್ತಕ್ಕಂಥ ಸ್ಥಿತಿ, ತಂದೆಯೊಂದಿಗೆ ಕಲಹವನ್ನು ಮಾಡಿಕೊಳ್ತಕ್ಕಂಥ ವಾತಾವರಣಗಳು, ಆಕಸ್ಮಿಕವಾಗಿ ಪ್ರಯಾಣವನ್ನು ಹೋಗುವಂಥ ಸ್ಥಿತಿ, ಏನೋ ಕೆಟ್ಟ ಸುದ್ದಿಗಳು ಬರುವಂಥ ವಾತಾವರಣ ನಿರ್ಮಾಣವಾಗ್ತಕ್ಕಂಥ ಸಾಧ್ಯತೆಗಳು, ಆರೋಗ್ಯ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳು, ಇದೆಲ್ಲವನ್ನು ಕೂಡ ಮೀನರಾಶಿನವ್ರು ನೋಡ್ತೀರಿ. ಕುಜ ಬಲವಾಗಿದ್ದಾನೆ, ನಿಮಗೆ ಗುರುಬಲ ಸಿಗ್ತಾ ಇದೆ. ಹಾಗಾಗಿ ಆಲ್ಮೋಸ್ಟ್ ನಿಮಗೆ ಸುಮಾರು 60-70% ನಿಮಗೆ ಶುಭ ಫಲಗಳನ್ನು ನೋಡೋದಕ್ಕೆ ದಾರಿಯಾಗ್ತದೆ. ಮೈನಸ್ 100% ಪರಿಪೂರ್ಣ ಅನ್ನೋ ರೀತಿಯಲ್ಲಿ ಯಾವ ರಾಶಿಗಳಿಗೂ ಸಿಗೋದಿಲ್ಲ. ಒಂದು 30 ಅಥವಾ 20%, 30% ಮೈನಸ್ ಆಗುವಂಥ ಸ್ಥಿತಿ ಇದೆ. ಹಾಗಾಗಿ ಆ ಮೈನಸ್ ಆಗುವಂಥದ್ದು ಕೂಡ ನಿಮಗೆ ಕೆಟ್ಟ ಫಲವನ್ನು ಕೊಡಬಾರ್ದು ಅನ್ನೋ ರೀತಿಯಲ್ಲಿತ್ತು ಅಂದರೆ ಸಾಧ್ಯವಾದಷ್ಟು ಈ ವಾರ ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಇಷ್ಟೇ. ಲಕ್ಷ್ಮೀ ನರಸಿಂಹಸ್ವಾಮಿಗೆ ಸಂಪಿಗೆ ಹೂವನ್ನೇನಾದರೂ ಸಮರ್ಪಣೆ ಮಾಡಿ, ಅಥವಾ ಸಂಪಿಗೆ ಹೂವನ್ನು ಇಡೋಲ್ಲ ದೇವರಿಗೆ, ಸಾಮಾನ್ಯವಾಗಿ ಇಡೋಕ್ಕೆ ಸಾಧ್ಯ ಇಲ್ಲ ಅಂದರೆ, ಯಾಕೆಂದರೆ ದುಷ್ಟಶಕ್ತಿಗಳು ನಿಮಗೆ ಬೆನ್ನತ್ತದ. ಹಾಗಾಗಿ
ಅದು ಸಾಧ್ಯ ಇಲ್ಲ ಅಂದರೆ ಸೇವಂತಿಗೆ ಪುಷ್ಪವನ್ನು ಅಥವಾ ಒಂದು ಹಾರವನ್ನು ಆ ಲಕ್ಷ್ಮೀ ನರಸಿಂಹಸ್ವಾಮಿಗೆ ಅರ್ಪಿಸ್ತಕ್ಕಂಥ ಪ್ರಯತ್ನ ಮಾಡಿ, ಅನುಕೂಲವಾಗುತ್ತೆ. ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.